ದೆನ್ ಐ ಗಾನ್ ಎಗೇನ್ ಮತ್ತೆ ಕೂತ್ಕೊಂಡು ಮಾಡ್ತಾ ಇದ್ದೆ ಫ್ಲೈ ಮಾಡಲ್ಲ ಅಂತ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ವೀಕ್ಷಕರೇ, ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಡ್ರೋನ್ ಪ್ರತಾಪ್ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯ ಚುನಾವಣೆ ಟಿಕೆಟ್ ಕೊಡಿಸುವುದಾಗಿ ಹಣ ಪಡೆದು ವಂಚಿಸಿದ್ದಾರೆ ಅಂತೇಳಿ ಡ್ರೋನ್ ಪ್ರತಾಪ್ ಅವರ ಮೇಲೆ ಆರೋಪ ಕೂಡ ಬಂದಿದೆ. ಹಾಗೆ ಡ್ರೋನ್ ಪ್ರತಾಪ್ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಟಿಕೆಟ್ ಕೊಡಿಸ್ತೀನಿ, ಜಿಲ್ಲಾ ಪಂಚಾಯಿತಿಯ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ 2 ಲಕ್ಷ ಹಣವನ್ನ ಪಡೆದುಕೊಂಡು ವಂಚಿಸಿದ್ದಾರೆ ಅಂತೇಳಿ ದೂರನ್ನ ದಾಖಲನ್ನ ಕೂಡ ಮಾಡಲಾಗಿದೆ. ಹೀಗಾಗಲೇ ಡ್ರೋನ್ ಪ್ರತಾಪ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10 ರನ್ನರ್ ಅಪ್ ಕೂಡ ಆಗಿದ್ರು. ಹಾಗೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹವವನ್ನ ಎಬ್ಬಿಸಿರುವಂತಹ ಡ್ರೋನ್ ಪ್ರತಾಪ್ ಅವರು ಸದ್ಯ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಡ್ರೋನ್ ಪ್ರತಾಪ್ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಇದ್ರು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೇಳಿ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವುದಾಗಿ ಡ್ರೋನ್ ಪ್ರತಾಪ್ ಅವರು ಹಣವನ್ನು ಪಡೆದು ವಂಚಿಸಿದ್ದಾರೆ ಅಂತ ಚಂದನ್ ಕುಮಾರ್ ಗೌಡ ಅವರು ಹೇಳ್ಕೊಂಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸುವುದಾಗಿ ಡ್ರೋನ್ ಪ್ರತಾಪ್ ಅವರು ತಮ್ಮಿಂದ 2 ಲಕ್ಷ ರೂಪಾಯಿಗಳ ಹಣವನ್ನ ಪಡೆದುಕೊಂಡು ವಂಚಿಸಿದ್ದಾರೆ ಅಂತ ನಗರದ ಪೊಲೀಸ್ ಆಯುಕ್ತರಿಗೆ ಚಂದನ್ ಕುಮಾರ್ ಅವರು ದೂರನ್ನ ನೀಡಿದ್ದಾರೆ. ಈ ಕುರಿತಂತೆ ಡ್ರೋನ್ ಪ್ರತಾಪ್ ಅವರ ಜೊತೆ ಮಾತನಾಡಿರುವಂತಹ ಆಡಿಯೋ ಕೂಡ ಸದ್ಯ ವೈರಲ್ ಆಗಿದೆ. ಚಂದನ್ ಕುಮಾರ್ ಹಾಗೂ ಡ್ರೋನ್ ಪ್ರತಾಪ್ ಅವರು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ನಂದು ಸ್ವಲ್ಪ ಕಾಂಟ್ರವರ್ಸಿ ಆದ್ಮೇಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡ್ತೇವೆ ಬಾ ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವರಿಗೆ ಹೇಳಿದ್ರು. ಆಗ ನಾನು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಇದ್ದ ಕಾರಣಕ್ಕಾಗಿ ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂತೇಳಿ ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ. ಚಂದನ್ ಕುಮಾರ್ ಅವರು ಡ್ರೋನ್ ಪ್ರತಾಪ್ ಅವರಿಗೆ ನೀವು ತುಂಬಾ ಜನಪ್ರಿಯರಾಗಿದ್ರಿ ಅಂತಾನೂ ಕೂಡ ಕೇಳಿದಾಗ ಡ್ರೋನ್ ಪ್ರತಾಪ್ ಅವರು ಹೌದು, ಹೆಚ್ಚು ಫೇಮಸ್ ಆಗಿದ್ದ ಕಾರಣಕ್ಕಾಗಿ ನನ್ನನ್ನು ಅಧ್ಯಕ್ಷರಾಗಿ ಮಾಡ್ತೀವಿ ಅಂತ ಕರೆದಿದ್ರು. ಆದರೆ ನಾನು ಹೋಗಲಿಲ್ಲ. ಜೊತೆಗೆ ನನ್ನ ಭಾವಚಿತ್ರ ಎಲ್ಲೂ ಕೂಡ ನಾನು ಹಾಕೋದಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಚಂದನ್ ಕುಮಾರ್ ಅವರಿಗೆ ಡ್ರೋನ್ ಪ್ರತಾಪ್ ಅವರು ಬಿಡದಿ ತೋಟಕ್ಕೆ ಹೋಗೋಣ, ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡೋಣ, ಕುಮಾರಸ್ವಾಮಿ ಅವರು ಬಹಳ ಒಳ್ಳೆಯ ವ್ಯಕ್ತಿ, ಎಲ್ಲೂ ಕೂಡ ಕೆಟ್ಟ ಪದಗಳನ್ನು ಬಳಸೋದಿಲ್ಲ, ಹಾಗೆ ಡಿ.ಕೆ.ಶಿ ರೀತಿ ಕೆಟ್ಟ ಪದಗಳನ್ನು ಬರೆಯೋದಾಗ್ಲಿ ಅಥವಾ ಪೇಪರನ್ನು ಹರಿಯೋದು ಎಸೆಯೋದಾಗ್ಲಿ ಮಾಡೋದಿಲ್ಲ, ಕುಮಾರಸ್ವಾಮಿ ಬಹಳ ಒಳ್ಳೆಯ ವ್ಯಕ್ತಿ, ಯಾರೇ ಹೋದರೂ ದುಡ್ಡು ಕೊಡ್ತಾರೆ ಅಂತೇಳಿ ಆ ಆಡಿಯೋದಲ್ಲಿ ಈಗ ಇದೆ. ಸದ್ಯ ಡ್ರೋನ್ ಪ್ರತಾಪ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಕಂಟಕ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಗಿಚ್ಚಿ ಶೋ ಮೂಲಕ ಮತ್ತೆ ಎಂಟ್ರಿಯನ್ನ ಕೊಡ್ತಿರುವಂತಹ ಡ್ರೋನ್ ಪ್ರತಾಪ್ ಇದೀಗ ಅರೆಸ್ಟ್ ಆಗಿರೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈಗಾಗಲೇ ಡ್ರೋನ್ ಪ್ರತಾಪ್ ಅವರ ಮೇಲೆ ಸಾಕಷ್ಟು ರೀತಿಯಾಗಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಡ್ರೋನ್ ಪ್ರತಾಪ್ ಅವರು ಚುನಾವಣೆಗೆ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ 2 ಲಕ್ಷ ರು ಹಣವನ್ನ ಪಡೆದುಕೊಂಡು ಚಂದನ್ ಕುಮಾರ್ ಎಂಬ ಅಭ್ಯರ್ಥಿಗೆ ವಂಚಿಸಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಸದ್ಯ ಈ ವಿಚಾರಕ್ಕಾಗಿ ಪೊಲೀಸರು ಡ್ರೋನ್ ಪ್ರತಾಪ್ ಅವರನ್ನ ಭೇಟಿ ಮಾಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರಗಳು ಕೇಳಿ ಬರ್ತಾ ಇದೆ. ಸದ್ಯ ಡ್ರೋನ್ ಪ್ರತಾಪ್ ಅವರ ಮೇಲೆ ಒಂದಾದ ಮೇಲೆ ಒಂದು ಕಂಟಕ ಶುರುವಾಗ್ತಾ ಇದೆ, ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಈ ವಿಚಾರವಾಗಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸರು ಡ್ರೋನ್ ಪ್ರತಾಪ್ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರೆಸ್ಟ್ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಬಲವಾಗಿರುವಂತಹ ಕಾರಣಗಳು, ಸಾಕ್ಷಿಗಳು ಬೇಕಾಗುತ್ತೆ. ಸೊ ಹಾಗಾಗಿ ಅವರನ್ನ ವಿಚಾರಣೆ ಮಾಡುವಂತಹ ಅವಕಾಶಗಳು ಪೊಲೀಸ್ ಅವರಿಗೆ ಇರುತ್ತೆ. ವೀಕ್ಷಕರೇ, ಡ್ರೋನ್ ಪ್ರತಾಪ್ ಅವರು 2 ಲಕ್ಷ ರು ಹಣವನ್ನ ವಂಚಿಸಿದ್ದಾರೆ ಅನ್ನೋ ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.